ಮಾಡಲೇಬೇಕಾಗುತ್ತದೆ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅಂದ್ರೆ ಮೋಡ್ಸ್ ಆಫ್ ನೇಚರ್, ಆ ಗುಣಗಳಿಗೆ ಅನುಗುಣವಾಗಿ ನಮ್ ಅನುಗುಣವಾಗಿ ಪ್ರತಿಯೊಬ್ಬನು ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ನಮ್ಮ ಮೋಡ್ಸ್ ಅನುಗುಣವಾಗಿ ನಾವು ಯಾವ್ದನ್ನ ಒಂದು ಕಾರ್ಯ ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವೂ ಏನನ್ನೂ ಮಾಡದೆ ಇರಲು ಸಾಧ್ಯವಿಲ್ಲ. ನಾವು ಯಾವ್ದನ್ನ ಒಂದು ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ನಾವು ಐಡಲ್ ಆಗಿ ಯಾವತ್ತೂ ಇರೋದಕ್ಕಾಗಲ್ಲ. ಭಾವಾರ್ಥ ಹೋಗೋಣ. ಇಟ್ ಈಸ್ ನಾಟ್ ಎ ಕ್ವಶನ್ ಆಫ್ ಎಂಬಾಡಿಡ್ ಲೈಫ್. ಕನ್ನಡದಲ್ಲೇ ಓದ್ಲಿಕ್ಕೆ, ಇದು ದೇಹಗತಿ ಜೀವನದ ಪ್ರಶ್ನೆಯಲ್ಲ. ಸದಾ ಕಾರ್ಯನಿರತನಾಗಿರುವುದೇ ಆತ್ಮದ ಸ್ವಭಾವ. ಇದು ದೇಹಗತ ಜೀವನದ ಪ್ರಶ್ನೆ ಅಲ್ಲ. ಅಂದ್ರೆ ಇಟ್ ಈಸ್ ನಾಟ್ ದ ಕ್ವಶನ್ ಆಫ್ ಎಂಬಾಡಿಡ್ ಲೈಫ್, ಬಟ್ ಈಸ್ ದ ನೇಚರ್ ಆಫ್ ದ ಸೋಲ್ ಟು ಬಿ ಆಲ್ವೇಸ್ ಆಕ್ಟಿವ್. ನಾವು ಇನ್ಆಕ್ಟಿವ್ ಇರೋದು ದೇಹಗತದ ಜೀವನದ ಪ್ರಶ್ನೆ ಅಲ್ಲ. ಅಂದ್ರೆ ನಾವು ಕೆಲಸ ಮಾಡದೇ ಇರೋದು ಅದು ನಮ್ಮ ಜೀವನದ ನಮ್ಮ ಬಾಡಿದು ಸ್ವಭಾವ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸದಾ ಕಾರ್ಯವನ್ನು ನಿರತನಾಗಿರುವುದೇ ಆತ್ಮದ ಸ್ವಭಾವ. ಯಾವಾಗ್ಲೂ ಆಕ್ಟಿವ್ ಆಗಿರೋದೇ ನಮ್ಮ ಆತ್ಮದ ಸ್ವಭಾವ. ಆತ್ಮವು ದೇಹದಲ್ಲಿದ್ದರೆ ದೇಹವು ಚಲಿಸಲಾರದು. ಆತ್ಮ ಯಾವಾಗ ನಮ್ಮ ದೇಹದಲ್ಲಿ ಇರಲು ಅವಾಗ ದೇಹ ಚಲಿಸುವುದಿಲ್ಲ. ಆತ್ಮವು ಸದಾ ಕಾರ್ಯನಿರತವಾಗಿರುತ್ತದೆ. ಒಂದು ಕ್ಷಣವೂ ಸುಮ್ಮನಿರಲಾರದು. ಆತ್ಮವು ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ. ಒಂದ್ ಕ್ಷಣನು ಸುಮ್ಮನೆ ಇರಲಾರದು. ನಮ್ ಯೋಚನೆಗಳಲ್ಲಿ ನಾವು ಏನೋ ಒಂದ್ ಮಾಡ್ತಾನೆ ಇರ್ತೀವಿ ಕೆಲಸ. ದೇಹವೆನ್ನಿದ್ದರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ. ದೇಹ ಅನ್ನೋದು ಒಂದು ಡೆಡ್ ವೆಹಿಕಲ್ ಇದ್ದಂಗೆ. ಅಂದ್ರೆ ಯಾವಾಗ ಆತ್ಮ ಇರುತ್ತೋ ಅದು ಆಕ್ಟಿವ್ ಆಗಿರುತ್ತೆ. ಈ ಕಾರಣದಿಂದ ಆತ್ಮವು ಕೃಷ್ಣ ಪ್ರಜ್ಞೆಯ ಪುಣ್ಯ ಕಾರ್ಯದಲ್ಲಿ ತೊಡಗಿರಬೇಕು. ಆದ್ರಿಂದ ನಮ್ಮ ಈ ದೇಹನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಕೋಬೇಕು. ಇಲ್ಲವಾದರೆ ಅದು ಮಾಯಾಶಕ್ತಿಯ ನಿರ್ದೇಶಿಸಿದ ಕೆಲಸಗಳನ್ನು ನಿರತವಾಗುತ್ತದೆ. ನಾವು ಯಾವಾಗ ಕೃಷ್ಣನ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಲು ನಮ್ಮ ದೇಹವನ್ನ, ಅದು ಮಾಯಾ ಆಕ್ಟಿವಿಟೀಸ್ ಅಲ್ಲಿ ತೊಡಗುತ್ತದೆ. ಸೊ ಆದ್ರಿಂದ ನಾವು ಯಾವತ್ತೂ ಕೃಷ್ಣನ್ ಸಂಘದಲ್ಲಿ ಇರೋದು ಒಳ್ಳೇದು. ಈ ದೇಹನ ಅದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಐಹಿಕ ಶಕ್ತಿಯೊಡನೆ ಸಂಪರ್ಕವಿದ್ದಾಗ ಆತ್ಮವು ಐಹಿಕ ಗುಣಗಳನ್ನು ಪಡೆದುಕೊಳ್ಳುತ್ತದೆ. ನಾವು ಯಾವ ಸಂಪರ್ಕದಲ್ಲಿ ಇರ್ತೀವೋ ಆ ಗುಣನೇ ನಮಗೆ ಬರುತ್ತೆ. ಇಂತಹ ವ್ಯಾಮೋಹದಿಂದ ಆತ್ಮವನ್ನು ಶುದ್ಧಗೊಳಿಸಲು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗುವುದು ಅಗತ್ಯ. ಆದ್ರಿಂದ ನಾವು ಶಾಸ್ತ್ರದಲ್ಲಿ ಏನು ಹೇಳಿದರೆ ನಾವು ಹೆಂಗೆ ತೊಡಗಿಸ್ಕೋಬೇಕು ಅಂತ ಅದನ್ನೇ ನಾವು ಪಾಲಿಸ್ಬೇಕು. ಶಾಸ್ತ್ರಗಳು ಏನ್ ಹೇಳುತ್ತೆ ಅದನ್ನ ಅಂತ ಹೇಳ್ತಾ ಇದ್ದಾರೆ. ದೇಹವೇನಿದ್ದರೂ ಆತ್ಮವನ್ನು ಪ್ರಭು ಎಲ್ಲೋಯ್ತು? ಟೆಕ್ಸ್ಟ್ ಬುಕ್ ಇಲ್ಲವಾದರೆ ಅದು ಮಾಯಾಶಕ್ತಿಯ ನಿರ್ದಿಷ್ಟ ಕೆಲಸದಲ್ಲಿ ನಿರತವಾಗುತ್ತದೆ. ಐಹಿಕ ಶಕ್ತಿಯೊಡನೆ ಸಂಪರ್ಕವಿದ್ದಾಗ ಆತ್ಮವು ಐಹಿಕ ಗುಣಗಳನ್ನು ಪಡೆಯುತ್ತದೆ. ಇಂತಹ ವ್ಯಾಮೋಹಗಳಿಂದ ಆತ್ಮವನ್ನು ಶುದ್ಧಿಗೊಳಿಸುವುದು ಶಾಸ್ತ್ರಗಳ ವಿಧಿಸಿರುವ ಕರ್ತವ್ಯಗಳನ್ನು ತೊಡಗುವುದು ಅಗತ್ಯ. ಆದರೆ ಆತ್ಮವು ಕೃಷ್ಣ ಪ್ರಜ್ಞೆಯ ತನ್ನ ಸಹಜ ಕ್ರಿಯೆಯಲ್ಲಿ ತೊಡಗಿದ್ದರೆ ಅದು ಮಾಡಿದ್ದುದೆಲ್ಲ ಅದಕ್ಕೆ ಒಳಿತಾದುದೇ ಆಗುತ್ತದೆ. ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತೀವೋ ಅದೆಲ್ಲನೂ ಒಳಿತಾಗುತ್ತದೆ. ಅದ್ಯಾವತ್ತೂ
ವೇಸ್ಟ್ ಆಗಲ್ಲ. ಅದಕ್ಕೋಸ್ಕರನೇ ಶ್ಲೋಕದಲ್ಲಿ ಹೇಳಿದ್ದು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಅಂತ. ಸೊ ಇಲ್ಲಿ ಭಾಗವತದಲ್ಲೂ ಒಂದು ಶ್ಲೋಕ ಕೋಟ್ ಮಾಡ್ತಾ ಇದ್ದಾರೆ ಪ್ರಭುಪಾದರು, ತುಂಬಾ ಚೆನ್ನಾಗಿದೆ. ಇದು ದೃಢವಾಗಿ ಹೇಳುತ್ತದೆ. ಭಾಗವತ ಫಸ್ಟ್ ಕ್ಯಾಂಟೋ 5th chapter 17th ಶ್ಲೋಕ. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜೈ ಹರಿ ಭಜನ್ನಪಿ ಕೋಪ ಪತೇತತೋ ಯದಿ ಯತ್ರ ಕ್ವ ವಾ ಭದ್ರಮಭೂತ ಮುಷ್ಯಕಿಂ ಕೋವಾರ್ಥ ಆಪೋ ಭಜತಾಂ ಸ್ವಧರ್ಮತಃ. ಕೋವಾರ್ಥ ಆಪೋ ಭಜತಾಂ ಸ್ವಧರ್ಮತಃ ಅಂದ್ರೆ ಅದೇನು ಅಂತ ಓದೋಣ. ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಶಾಸ್ತ್ರಗಳ ವಿಧಿಸಿದ ಕರ್ತವ್ಯಗಳನ್ನು ಮಾಡದಿರಬಹುದು. ಭಕ್ತಿ ಸೇವೆಯನ್ನು ಸಮರ್ಪವಾಗಿ ಸಲ್ಲಿಸದೆ ಹೋಗಬಹುದು. ತಾನಿರಬೇಕಾದ ಮಟ್ಟದಿಂದ ಕೆಳಕ್ಕೆ ಬೀಳಬಹುದು. ಆದರೂ ಅವನಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ. ಆದರೆ ಶಾಸ್ತ್ರಗಳು ಪರಿಶುದ್ಧವಾಗುವುದಕ್ಕಾಗಿ ವಿಧಿಸಿದ ಎಲ್ಲಾ ಆಜ್ಞೆಗಳನ್ನು ಪರಿಪಾಲಿಸಿದರೂ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ. ಇದು ತುಂಬಾ ಒಳ್ಳೆಯ ಶ್ಲೋಕ ಇದು. ನಾವು ಇಲ್ಲಿ ಭಾಗವತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವನು. ಇವಾಗ ನಾವು ಕೃಷ್ಣ ಪ್ರಜ್ಞೆಯನ್ನ ನಾವು ಅನುಸರಿಸ್ತಾ ಇರ್ತೀವಿ. ಆ ಅನುಸರಿಸುವ ಕ್ರಮದಲ್ಲಿ ಕರ್ತವ್ಯಗಳನ್ನು ಮಾಡದಿರಬಹುದು. ಆದ್ರೆ ನಾವು ಅನುಸರಿಸುವಾಗ ಎಲ್ಲೋ ಮಿಸ್ಟೇಕ್ ಆಗತ್ತೆ ಎಲ್ಲರಿಂದನು. ಸೊ ಆದ್ರೆ ಮಿಸ್ಟೇಕ್ ಅಂತಂದ್ರೇನು, ನಮ್ ಕರ್ತವ್ಯವನ್ನ ನಾವು ಸರಿಯಾಗಿ ಪಾಲಿಸದೇ ಇರಬಹುದು. ಭಕ್ತಿ ಸೇವೆಯನ್ನು ಸಮರ್ಪವಾಗಿ ಸಲ್ಲಿಸದೇನೂ ಹೋಗ್ಬೋದು. ನಾವು ಭಕ್ತಿ ಸೇವೆಯನ್ನು ಇವಾಗ ನಮ್ಗೆ ಒಬ್ರು ಭಕ್ತರು ಏನೋ ಒಂದು ಸೇವೆ ಹೇಳ್ತಾರೆ, ಆ ಸೇವೆನ ನಾವು ಕಂಪ್ಲೀಟ್ ಆಗಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವು ಮಾಡದೇ ಇರ್ಬೋದು. ನಾವು ಸ್ವಲ್ಪ ಫೇಲ್ ಆಗ್ಬೋದು, ಅದ್ರಲ್ಲೂ ಫೇಲ್ ಆಗ್ಬೋದು. ತಾನಿರಬೇಕಾದ ಮಟ್ಟಕ್ಕಿಂತ ಕೆಳಗೆ ಬೀಳಬಹುದು. ಆದ್ರೆ ನಾನು ಪ್ರತಿದಿನ ನನ್ನ ಡೈಲಿ ರೀಡಿಂಗು, ಚಾಟಿಂಗು ಅಂದ್ರೆ ನಮ್ ಕರ್ತವ್ಯ ಭಕ್ತಿ ಸೇವೆಯಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಿದೀವೋ ಆ ಕರ್ತವ್ಯನ ನಾವು ಮಾಡ್ದಲೆ ಎಲ್ಲೋ ಒಂದ್ ಸ್ವಲ್ಪ ನಮ್ಮ ಭೌತಿಕ ಕಷ್ಟಗಳಿಂದ ನಾವು ಸ್ವಲ್ಪ ಕೆಳಗಿಳಿಬಹುದು. ಆದರೂ ಅವನಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ. ಆದ್ರೂನು ಬಟ್ ನಾವ್ ಯಾವಾಗ್ಲೂನು ನಾವು ಕೃಷ್ಣನೇ ನಮ್ಮ ಸುಪ್ರೀಂ. ಪ್ರಭುಪಾದ್ ನಮ್ಗೆ ಏನ್ ತಿಳಿಸಿದ್ದಾರೆ ಅದನ್ನೇ ನಾವು ಪಾಲಿಸ್ತಾ ಇರ್ಬೇಕು. ನಮ್ಗೆ ಅದೇ ಒಂದು ಗುರಿ ಇಟ್ಕೊಂಡಿರ್ಬೇಕು. ಅದೇ ಕೃಷ್ಣ ಪ್ರಜ್ಞೆ. ನಾವು ಯಾವಾಗ ನಾವು ಕೃಷ್ಣನ್ಗೋಸ್ಕರ ಗುರುಗಳಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ, ಅದನ್ನ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾಗ ನಮ್ಗೆ ಎಷ್ಟೋ ತೊಡಕುಗಳು ಬರ್ತಾ ಇದ್ರು ನಾವು ನಮ್ಗೆ ಆದರೂ ಅವನಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ. ಯಾಕಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಆದರೆ ಶಾಸ್ತ್ರಗಳನ್ನು ಪರಿಶುದ್ಧವಾಗುವುದಕ್ಕಾಗಿ ವಿಧಿಸಿದ ಎಲ್ಲಾ ಆಜ್ಞೆಗಳನ್ನು ಪರಿಪಾಲಿಸಿದರೂ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ. ಇವಾಗ ಒಬ್ರು ಮಾಯಾವಾದಿಗಳು ಅವರು ಶಾಸ್ತ್ರಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ. ಅದರಲ್ಲಿ ಎಷ್ಟೊತ್ತಿಗೆ ಸಂಧ್ಯಾವನ್ನ ಮಾಡ್ಬೇಕು, ಅದ್ರಲ್ಲಿ ಎಷ್ಟೊತ್ತಿಗೆ ನಾವು ಏನೇನ್ ಆಚಾರ ಮಾಡ್ಬೇಕು, ವಿಚಾರ ಮಾಡ್ಬೇಕು ಅಂತ ಶಾಸ್ತ್ರನ ಕಂಪ್ಲೀಟ್ ಆಗಿ ಅಳವಡಿಸ್ಕೊಂತ ಇದ್ದಾರೆ. ಆದ್ರೂನು ಅವನ್ಗೆ ಕೃಷ್ಣ ಪ್ರಜ್ಞೆ ಇಲ್ಲ. ಅಂದ್ರೆ ನಾವು ಶಾಸ್ತ್ರನ ಸುಮ್ನೆ ಸೆಂಟಿಮೆಂಟ್ ಆಗಿ ನಾವು ಫಾಲೋ ಮಾಡ್ತಾ ಇದೀವಿ. ಆದ್ರೆ ಅವನ್ಗೆ ಅದು ಏನಕ್ ಮಾಡ್ತಾ ಇದೀವಿ ಅನ್ನೋದು ಪ್ರಜ್ಞೆ ಅವನ್ಗೆ ಇಲ್ಲ. ಆದ್ರಿಂದ ನಾವು ಅಂತದ್ರಿಂದ ಏನು ಪ್ರಯೋಜನ ಅಂತ ಇಲ್ಲಿ ಇಲ್ಲಿ ಭಾಗವತದಲ್ಲಿ ಶ್ಲೋಕ ಹೇಳ್ತಾ ಇದೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಮೈನು ನಾವು ಯಾವಾಗ್ಲೂ ಕೃಷ್ಣ ಪ್ರಜ್ಞೆ, ಕೃಷ್ಣನ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿರ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು ಅಂತ ಅದು ಕೃಷ್ಣ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ನಾವು ಆಚಾರ ವಿಚಾರ ಮಾಡೋದು ಅದು ಸೆಕೆಂಡರಿ. ನಾವು ಅದು ಇದು ಎರಡೂ ಬೇಕು. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗ ಇರ್ತೀವಿ
ಅದು ನಮ್ಗೆ ಮುಂದುವರಿಯುತ್ತೆ, ಅದಕ್ಕೆ ಯಾವಾಗ್ಲೂ ಕೇಡಾಗಲ್ಲ ಅಂತ ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇದೆ. ಆದುದರಿಂದ ಪರಿಶುದ್ಧವಾಗುವ ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯ ಹಂತವನ್ನು ಮುಟ್ಟಲು ಅಗತ್ಯ. ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಹೇಗೆ ಮುಟ್ಟಬೇಕು ಅಂತಂದ್ರೆ ಅದಕ್ಕೆ ನಮ್ಗೆ ಈ ವರ್ಣಾಶ್ರಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಬೇಕು. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣ ಕರ್ಮ. ನಾವು ಗುಣ ಕರ್ಮಗಳ ನಮ್ಮ ಸ್ವಭಾವದಿಂದ ನಾವು ವರ್ಣಾಶ್ರಮ ಪದ್ಧತಿಯನ್ನ ಫಾಲೋ ಮಾಡಿದಾಗ ನಾವು ಸ್ಲೋ ಆಗಿ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇರ್ತೀವಿ. ಆ ಕೃಷ್ಣ ಕಾನ್ಶಿಯಸ್ ನಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತಂದ್ರೆ ಈ ವರ್ಣಾಶ್ರಮ ಪದ್ಧತಿಯನ್ನ ಅಳವಡಿಸ್ಕೋಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದೆ. ಯಾವುದೇ ಪರಿಶುದ್ಧತೆ ಪ್ರಕ್ರಿಯೆ, ಅದೇ ಪ್ರಕ್ರಿಯೆ ನಾವು ಪರಿಶುದ್ಧತೆ ಹೊಂದೋದಿಕ್ಕೆ ಈ ವರ್ಣಾಶ್ರಮ ಪ್ರಕ್ರಿಯೆ ಅಥವಾ ಸನ್ಯಾಸವು ಅಂತಿಮ ಗುರಿಯಾದ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗುತ್ತದೆ. ಈ ಕೃಷ್ಣ ಪ್ರಜ್ಞೆಯನ್ನ ಮುಟ್ಟೋದಕ್ಕೆ ನಮ್ಗೆ ಈ ಪ್ರಕ್ರಿಯೆ ನೆರವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಉಳಿದುದೆಲ್ಲ ವಿಫಲ ಎಂದು ಭಾವಿಸಬೇಕು. ನಾವು ಯಾವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಇರಲ್ಲವೋ ಬೇರೆ ನಾವು ಏನೇ ಕೆಲಸ ಮಾಡ್ಬೋದು ಅದೆಲ್ಲನು ವಿಫಲ, ಅದೆಲ್ಲನು ಫೇಲ್ಯೂರ್ ಅಂತ ಪ್ರಭುಪಾದರು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ವರ್ಣಾಶ್ರಮದಲ್ಲಿ ನಾವೆಲ್ಲ ತಿಳ್ಕೊಂಡಿದೀವಿ, ವರ್ಣಾಶ್ರಮ ನಮ್ಮ ಗುಣಗಳ ಅನುಗುಣವಾಗಿ ಇರೋಂಥದ್ದು. ಆ ವರ್ಣಾಶ್ರಮ ಪದ್ಧತಿನ ನಾವು ಫಾಲೋ ಮಾಡಬೇಕು. ಬ್ರಾಹ್ಮಣ ವರ್ಣ ಯಾವ್ಯಾವುದು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದ್ 4 ವರ್ಣ ಬರುತ್ತೆ. ಆಶ್ರಮ ಅಂತಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಸೊ ಇದು ನಮ್ಗೆ ವರ್ಣ ಮತ್ತು ಆಶ್ರಮ ಬರುತ್ತೆ. ಅದರಲ್ಲಿ ನಾವು ನಮ್ಗೆ ಯಾವ್ಯಾವ ರೂಲ್ಸ್ ಇದೆ ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಇಲ್ಲಿ ಫಾಲೋ ಮಾಡ್ಕೊಂತ ನಮ್ ಕೆಲಸ ಕಾರ್ಯಗಳನ್ನ ಇಲ್ಲಿ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ ಅರ್ಜುನನ್ಗೆ. ಎಸ್ ಪ್ರಭು, ನೀವೇನ ಆಡ್ ಮಾಡ್ತೀರಾ ಪ್ರಭು? ಪ್ರಭು ಏಕಾದಶಿ ಬಗ್ಗೆ ಹೇಳಿ ಪ್ರಭು. ಇವತ್ತು ನಾವು ಏಕಾದಶಿ ತಿಥಿ ಇದೆ. ನಾನು ವೈಷ್ಣವ ಕ್ಯಾಲೆಂಡರ್ ಇಂದ ಒಂದು ಓದೋಣ ಅಂತ ಅನ್ಕೊಂಡೆ ಪ್ರಭು. ಓದ್ಲ ಪ್ರಭು? ಎಸ್ ಪ್ರಭು. ಇವತ್ತು ಅಮಲಕ್ಕಿ ಏಕಾದಶಿ ಅಂತ ಕರೀತಾರೆ. ಇದರಲ್ಲಿ ಒಂದು ಸ್ಟೋರಿ ಇದೆ, ಅದು ಇಂಗ್ಲಿಷ್ ಅಲ್ಲೇ ನಾನು ಓದ್ತೀನಿ. 5 minutes. King Mandata once said to Vasishtha Muni, "O great sage, kindly be merciful to me and tell me of the holy fast that will benefit me eternally." King Mandata Vasishtha Muniಗೆ ಕೇಳ್ತಾ ಇದ್ದಾರೆ. Vasishtha Muni replied, "O king, kindly listen as I describe the best of all fast days, Amalaki Ekadashi. He who faithfully observes a fast on this Ekadashi obtains enormous wealth, gets free of the efforts of all kinds of sins, and attains liberation. Fasting on this Ekadashi is more fulfilling than donating 1000 cows in charity to the pure Brahmana." ಈ ಏಕಾದಶಿ ಫಾಲೋ ಮಾಡೋದ್ರಿಂದ ನಾವು 1000 ಹಸು ದಾನ ಮಾಡೋದಕ್ಕಿಂತ ಶ್ರೇಷ್ಠ ಒಂದು ಬ್ರಾಹ್ಮಣನಿಗೆ ಅಂತ ಹೇಳ್ತದೆ. So please hear me attentively. I will tell you the story of the hunter who thought daily engaging in killing innocent animals for his living achieved liberation by observing a fast on Amalaki Ekadashi, following the prescribed rules and regulation of worship. ಒಬ್ಬ ಬೇಟೆಗಾರ ಈ ಏಕಾದಶಿ ಪಾಲಿಸಿ ಅವನ್ಗೆ ಒಳ್ಳೇದಾಗಿದೆ, ಅವನ್ಗೆ ಅಚೀವ್ಡ್ ಲಿಬರೇಷನ್ ಅಂತ ಹೇಳ್ತಾ ಇದ್ದಾರೆ.
So ಅದನ್ನು ಕೇಳೋಣ. There was once a kingdom named Vaidesha, where all the Brahmanas, Kshatriyas, Vaishyas and Shudras were equally empowered with Vedic knowledge. ಎಲ್ಲರೂ ಎಲ್ಲ ನಾವು ಹೇಳ್ದಂಗೆ 4 ವರ್ಣದವರುನು ವೇದಿಕ್ ನಾಲೆಜ್ ತಿಳ್ಕೊಂಡಿದ್ರು. Great bodily strength and fine intelligence ಎಲ್ಲರಿಗೂ ಇತ್ತು. Whole lion among kings, the whole kingdom was full of Vedic sounds. Not a single person was atheistic and no one sinned. ಅಂದ್ರೆ ಆ ರಾಜ್ಯದಲ್ಲಿ ಎಲ್ಲರೂ ಭಕ್ತರೇ ಇದ್ರು, ಯಾರು ಅಭಕ್ತರಿರ್ಲಿಲ್ಲ. ಅಂಡ್ ಎಲ್ಲರೂ ಅವ್ರು ಯಾರು ಪಾಪ ಕಾರ್ಯಗಳನ್ನು ಮಾಡ್ತಾ ಇರ್ಲಿಲ್ಲ. ದ ರೂಲರ್ ಆಫ್ ದಿಸ್ ಕಿಂಗ್ಡಮ್ ವಾಸ್ ಕಿಂಗ್ ಪಾಶಾಬಿಂದುಕ ರಾಜನ ಹೆಸರು. ಎ ಮೆಂಬರ್ ಆಫ್ ದ ಡೈನಾಸ್ಟಿ ಆಫ್ ಸೋಮಾ, ದ ಮೂನ್. He was also known as Chitrartha and was very religious and truthful. It is said that King Chitrartha had the strength of 10,000 elephants and that he was very wealthy and know the 6 branches of Vedic wisdom perfectly. He was very ವೆಲ್ತಿ. ಅವರು ತುಂಬಾ ವೆಲ್ತಿ ಇದ್ರು. ಆಮೇಲೆ ಸ್ಟ್ರಾಂಗ್ ಆಸ್ 10,000 ಎಲಿಫೆಂಟ್ಸ್ ಅಷ್ಟು ಅವ್ರಿಗೆ ಶಕ್ತಿ ಇತ್ತು. ಅಂಡ್ 6 ಬ್ರಾಂಚಸ್ ಆಫ್ ವೇದಿಕ್ ವಿಸ್ಡಮ್ ಪರ್ಫೆಕ್ಟ್ಲಿ. ವೇದಿಕ್ ಶಾಸ್ತ್ರದಲ್ಲಿ 6 ಅಂಗಗಳಿದೆ, ಅದೆಲ್ಲನೂ ಪರ್ಫೆಕ್ಟ್ ಆಗಿ ಗೊತ್ತಿತ್ತು. ಡ್ಯೂರಿಂಗ್ ದ ರೀಜನ್ ಆಫ್ ಮಹಾರಾಜ ಚಿತ್ರಾರ್ಥ, ನಾಟ್ ಎ ಸಿಂಗಲ್ ಪರ್ಸನ್ ಇನ್ ಹಿಸ್ ಕಿಂಗ್ಡಮ್ ಅಟೆಂಪ್ಟೆಡ್ ಟು ಪ್ರಾಕ್ಟೀಸ್ ಅನದರ್ ಧರ್ಮ ಡ್ಯೂಟಿ. ಅಂದ್ರೆ ಅವ್ರ ಧರ್ಮ ಅವ್ರವ್ರು ಪಾಲಿಸ್ತಿದ್ರು. ಸೊ ಪರ್ಫೆಕ್ಟ್ಲಿ ಎಂಗೇಜ್ ಇನ್ ದೇರ್ ಓನ್ ಧರ್ಮಾಸ್ ಬಟ್ ಆಲ್ ದ ಬ್ರಾಹ್ಮಣಸ್, ಕ್ಷತ್ರಿಯಾಸ್, ವೈಶ್ಯಸ್ ಅಂಡ್ ಶೂದ್ರಾಸ್. ನೈದರ್ miser was to be seen throughout the land. Never was there ever a drought or flood. Indeed, the kingdom was free of diseases and everyone enjoyed good health. The people rendered loving devotional service to the Supreme Personality of Godhead, Lord Vishnu, as did the king, who also rendered special service to Lord Shiva. Moreover, twice a month everyone fasted on Ekadashi. Ellaru follow ಮಾಡ್ತಾ ಇದ್ರು. In this way, the best of kings, the citizens of Vaidesha lived many long years, great happiness and prosperity. Giving up all varieties of materialistic religion, they completely decided themselves to the loving service of Supreme Lord Hari. Once in a month of Phalguna, February, March, the holy fast of Amalaki Ekadashi arrived, conjoined with Dwadashi. King Chitrartha realized that this particular fast would bestow especially the great benefit, and thus he and all the citizens of Vaidesha observed this sacred fasting very strictly, carefully following all the rules and regulations. After bathing in the river, the king and all his subjects went to the temple of Lord Vishnu, where the Amalaki tree grown. ಇಲ್ಲಿ ವಿಷ್ಣು ಟೆಂಪಲ್ ಹೋಗ್ತಾರೆ ಎಲ್ಲರೂ. ಅಲ್ಲಿ ಆಮಲಕ್ಕಿ ಟ್ರೀ ಇರುತ್ತೆ. ಫಸ್ಟ್ ದ ಕಿಂಗ್ and his leading sages offered the tree a pot filled with water, as well as fine canopy, shoes, gold, diamonds, rubies, pearls, sapphires, and aromatic incense. Then they worshipped Lord Parshurama with these prayers: O Lord Parshurama, O son of Renuka, O all-pleasing one, O liberator of the worlds, kindly come beneath this holy Amalaki tree and accept our humble obeisances. ಅವರು ಪರಶುರಾಮ ದೇವ್ರನ್ನ ಅವರು ಕರೀತಾ ಇದ್ದಾರೆ. ಆ ಆಮ್ಲಕ್ಕಿ ಅಂತಂದ್ರೆ ಆಮ್ಲದ ಮರದ ಕೆಳಗಡೆ. ಓ ಆಮ್ಲಕ್ಕಿ, ಓ ಆಫ್ಸ್ಪ್ರಿಂಗ್ ಆಫ್ ಲಾರ್ಡ್ ಬ್ರಹ್ಮನ ಆಮ್ಲಕ್ಕಿ ಟ್ರೀ, ಆಮ್ಲದ ಮರದಕ್ಕೆ ಅವರು ಪ್ರೈಸ್ ಮಾಡ್ತಾ ಇದ್ದಾರೆ. ಏನಂತ ಹೇಳ್ತಾ ಇದಾರೆ? ಓ ನೀನು ಬ್ರಹ್ಮನ ಆಫ್ಸ್ಪ್ರಿಂಗ್, ಬ್ರಹ್ಮನಿಂದ ಸೃಷ್ಟಿಯಾಗಿದ್ಯಾ. ಯು ಕ್ಯಾನ್ ಡಿಸ್ಟ್ರಾಯ್ ಆಲ್ ಕೈಂಡ್ಸ್ ಆಫ್ ಸಿನ್ಫುಲ್ ರಿಯಾಕ್ಷನ್. ಪ್ಲೀಸ್ ಅಕ್ಸೆಪ್ಟ್ ಅವರ್ ರೆಸ್ಪೆಕ್ಟ್ಫುಲ್ obeisances and these humble gifts. O Amlaki, you are actually the form of Brahma, and you were once worshipped by Lord Ramachandra himself. Whoever circumambulates you
He is therefore immediately freed of all sins. After offering these excellent prayers, King Chitrartha and his subjects remained awake throughout the night. ಆ ಮರದ ಪೂಜೆ ಮಾಡಿ ಅವರು ರಾತ್ರಿ ಎಲ್ಲ ಅಲ್ಲೇ ಜಾಗರಣೆ ಮಾಡ್ತಾ ಇದ್ದಾರೆ. Praying and worshipping according to the religious governings of sacred Ekadasi fast. It was during this auspicious time of fasting and prayers that very religious men approached the assembly, a man who maintained himself and his family by killing animals. ಅಲ್ಲಿ ಒಬ್ಬ ಹಂಟರ್ ಬರ್ತಾನೆ, burdened with both fatigue and sin. ಅವನಿಗೆ fatigue and sin ಅವನಿಗೆ ತುಂಬಾ ಇತ್ತು. The hunter saw the king and the citizens of Vaideshi observing Amlaki Ekadashi by performing all night vigil fasting and worshipping Lord Vishnu in beautiful forest setting, which was brilliantly illuminated by many lamps. The hunter hid nearby, wondering what this extraordinary sight before him was. ಆ ಬೇಟೆಗಾರ ಅಲ್ಲಿ ಒಂದು ದೂರದಲ್ಲಿ ಅವನು ಬಚ್ಚಿಟ್ಕೊಂಡು ಏನ್ ನಡೀತಾ ಇದೆ ಅಂತ ನೋಡ್ತಾ ಇದ್ದಾರೆ. ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್, he thought. What he saw in that lovely forest beneath the holy Amlaki tree was the deity of Lord Damodara being worshipped upon the asana and of water pot, and he heard the devotees singing sacred songs describing Lord Krishna's transcendental form and pastimes. Despite himself that fancifully irreligious killing of innocent birds and animals, spent the entire night in great amazement as he watched the Ekadashi celebration and listened to the glorification of the Lord. ಇಲ್ಲಿ ಗ್ಲೋರಿಫಿಕೇಶನ್ ಕೇಳ್ತಾ ಇದ್ದಾರೆ ಏಕಾದಶಿಲಿ. Soon after sunrise, the king and his royal, including the court sages and all the citizens, completed their observance of Ekadashi and returned to the city of Pariksha. The hunter returned to his hut and happily ate his meal. In due time, the hunter dedication of Supreme Personality of Godhead, as well as by being forced to stay awake all night, made him eligible to be reborn as a great king, endowed with many chariots, elephants, horses, and soldiers. His name was Vasurata, the son of King Vidurata, and he ruled over the kingdom of ಜಯಂತಿ. ಸೊ ಈ ಹಂಟರು ಯಾವಾಗ ಅಲ್ಲಿ ಜಾಗರಣೆ ಮಾಡಿ ಏಕಾದಶಿ ಫಾಲೋ ಮಾಡಿದ್ರು, ಅವರು ನೆಕ್ಸ್ಟ್ ಜನ್ಮದಲ್ಲಿ ಒಬ್ಬ ರಾಜನಾಗಿ ಹುಟ್ಟಿದ್ದಾರೆ. ಕಿಂಗ್ ವಸುರಥ ವಾಸ್ ಸ್ಟ್ರಾಂಗ್ ಅಂಡ್ ಫಿಯರ್ಲೆಸ್, ಆಸ್ ಎಫ್ಲಿಜೆಂಟ್ ಆಸ್ ದ ಸನ್ ಅಂಡ್ ಆಸ್ ಹ್ಯಾಂಡ್ಸಮ್ ಆಸ್ ದ ಇನ್ ದ ಅವರು ಅಷ್ಟು ಹ್ಯಾಂಡ್ಸಮ್ ಆಗಿದ್ರು ರಾಜ. ಇನ್ ದ ಸ್ಟ್ರೆಂತ್ ಹಿ ವಾಸ್ ಲೈಕ್ ಶ್ರೀ ವಿಷ್ಣು, ವಿಷ್ಣುವಿನ ಸ್ಟ್ರೆಂತ್ ಇತ್ತು ಅವ್ರಿಗೆ. ಅಂಡ್ ಇನ್ ಫರ್ಗಿವ್ನೆಸ್ ಲೈಕ್ ದ ಅರ್ತ್, ನಮ್ಗೆ ಭೂಮಿ ಯಾವಾಗ ತೃಣಾದಪಿ ಅಂದ್ರೆ ತೃಣ, ನಮ್ಮ ಭೂಮಿ ಹೆಂಗೆ ಇರುತ್ತೋ ಆತರ ಫರ್ಗಿವ್ನೆಸ್ ಇತ್ತು. ವೆರಿ ಚಾರಿಟಬಲ್ ಅಂಡ್ ಎವರ್ ಟ್ರೂತ್ಫುಲ್. ಕಿಂಗ್ ವಸುರಥ always rendered loving devotional service to the Supreme Lord Sri Vishnu. He therefore became very well versed in Vedic knowledge, always active in the affairs of state. He enjoyed taking excellent care of his subjects as though they were his own children. He disliked pride in anyone and would smash it with he saw it. He performed many kinds of sacrifices, and he always made certain that the needy in the kingdom receive enough charity. ಅಂದ್ರೆ ಅವ್ರ ರಾಜ್ಯನ ಚೆನ್ನಾಗಿ ನೋಡ್ಕೊಂತಾ ಇದ್ದ, ಯಾರಿಗೂ ಕಷ್ಟ ಬರ್ದಂಗೆ. ಒನ್ ಡೇ while hunting in the jungle, King Vasuratha stayed from the footpath and lost his way. ಅವರು ದಾರಿ ಮರ್ತೋಗ್ತಾರೆ. Wandering for some time and eventually growing weary, he passed beneath a tree and using his arms as a pillow, he fell asleep. ಅವರು ಮಲಗ್ಬಿಡ್ತಾರೆ. As he slept, some barbarian tribesmen came upon him and rendering their long-standing enmity towards the king, began discussing among themselves various ways to kill him.
ಅಲ್ಲಿ ಕಾಡ್ ಜನರು ರಾಜನ್ನ ಎನಿಮಿಟಿ ಇಟ್ಕೊಂಡಿದ್ರು. ಈ ರಾಜ ಬಂದಿರೋದನ್ನ ನೋಡಿ ಅವನನ್ನ ಕೊಂದ್ಬಿಡೋಣ ಅಂತ ಅವ್ರಿಗೆ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಬಿಕಾಸ್ he killed our father, mother, brother-in-law, grandson, nephews, and uncles that we are forced to aimlessly wander like so many madmen in the forest. So saying, they prepared to kill King Vasuratha with various weapons, including sword, spears, arrows, mystic ropes, but none of these deadly weapons could even touch the sleeping king. And soon the uncivilized dog-eater eating tribes grew frightened. ಅವ್ರಿಗೆಲ್ಲ ಕೊಲ್ಲೋದಕ್ಕೆ ಆಗ್ಲಿಲ್ಲ, ಭಯ ಆಗೋಗುತ್ತೆ. Their fear snipped the strength, and before long they lost what little intelligence they had and became almost unconscious with bewilderment and weakness. Suddenly a beautiful woman appeared from the king's body, carrying the decorated with many ornaments, emitting a wonderful fragrance, wearing an excellent garland around her neck, her eyebrows drawn in the mood of fierce anger, and her fiery red eyes ablaze. She all looked like death personified, with her blazing chakra and discs. She quickly killed all the tribe hunter who had tried to slay the sleeping king. Suddenly a woman appeared from the king's body. ರಾಜನ ಒಂದು ಬಾಡಿಯಿಂದ ಒಂದು ವುಮೆನ್ ಬಂದು ಅವ್ರನ್ನೆಲ್ಲ ಕೊಂದ್ಬಿಡ್ತಾಳೆ. Just then the king awoke, and seeing all the dead tribesmen laying around him, he was astonished. He wondered, these are all great enemies of mine. Who has slain them so violently? Who is my great benefactor? At that very moment, he heard a voice from the sky. You asked that who helped you? Who is the person who alone can help anyone in distress? He is none other than Sri Keshava, the Supreme Personality of Godhead. ದೇವರೇ ಆ ರೂಪದಲ್ಲಿ ಬಂದಿದ್ದಾರೆ ಅಂತ ಅವನಿಗೆ ಗಾಳಿಯಲ್ಲಿ ಮಾತು ಕೇಳಿಸ್ತು. He who saves all who take shelter of him without any selfish motive. Upon hearing these words, King Vasuratha became overwhelmed with love of personality of Godhead, Sri Keshava Krishna. He returned to his capital city and ruled there like a second Lord Indra, king of heavenly region, without any obstacles at all. Therefore, O King Mandata, the venerable Vishwanta Muni, Vasishtha Muni concluded, anyone who observes this holy Amalaki Ekadashi will undoubtedly attain the supreme abode of Lord Vishnu. So great is the religious merit earned from the observance of this most sacred fast. Thus ends the narration of the glories of the Falguna Shukla Ekadashi or Amalaki Ekadashi from the Brahmanda Purana. ಇದು ಒಂದು ಬ್ರಹ್ಮಾಂಡ ಪುರಾಣದಿಂದ ಬಂದಿರೋ ಕತೆ ಅಂತ ಹೇಳ್ತಾ ಇದ್ದಾರೆ. ನೋಟ್, if the Amalaki tree isn't available, then worship the sacred Tulsi tree. Also plant the sacred Tulsi seeds and offer a lamb to her. ಸೊ ನಾವ್ ಈ ಏಕಾದಶಿಯನ್ನ ಪಾಲಿಸೋದಕ್ಕೆ ಆಮ್ಲಕ್ಕಿ ಟ್ರೀ ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ನಾವು ತುಳಸಿ ದೇವಿನ ನಾವು ಪೂಜೆ ಮಾಡಿ ನಾವು ಮಾಡ್ಬೋದು ಅಂತ ಇಲ್ಲಿ ತಿಳಿಸಿದ್ದಾರೆ. ಸೊ ದಿಸ್ ಇಸ್ ದ ಸ್ಪೆಷಲ್ ಬೆನಿಫಿಟ್ ಆಫ್ ಆಮ್ಲಕ್ಕಿ ಏಕಾದಶಿ. ಸೊ ವೆರಿ ವಂಡರ್ಫುಲ್ ಸ್ಟೋರಿ ಫ್ರಮ್ ಬ್ರಹ್ಮಾಂಡ ಪುರಾಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಏನಾದ್ರು ಪ್ರಶ್ನೆ ಇದೆಯಾ ಮಾತಾಜಿ? ಏನಾದ್ರು ಆಡ್ ಮಾಡೋದಿದೆಯಾ ಮಾತಾಜಿ ಏಕಾದಶಿ ಬಗ್ಗೆ ಅಥವಾ ನಿಮ್ಮ ರಿಯಲೈಸೇಷನ್? ಪ್ರಭುಜಿ ಸ್ವಲ್ಪ ಕನ್ನಡದಲ್ಲಿ ಶಾರ್ಟ್ ಫಾರ್ಮ್ ಆಗಿ ಸ್ವಲ್ಪ ಹೇಳಿ ಪ್ರಭುಜಿ, ಆಮ್ಲಕ್ಕಿ ಏಕಾದಶಿದು. ಅಭಿರಾಮ್ ಪ್ರಭು ಹೇಳ್ತೀರಾ ಪ್ರಭು? ಸ್ವಲ್ಪ ಶಾರ್ಟ್ ಫಾರ್ಮ್ ಆಗಿ ಹೇಳಿ ಆಮ್ಲಕ್ಕಿ ಏಕಾದಶಿ.
ಆ ರಾಜ ಕಿಂಗ್ ಮಾಂಧಾತ ವಸಿಷ್ಠ ಮುನಿಗಳು ಅವ್ನಿಗೆ ಹೇಳ್ತಾ ಇದಾರೆ ಆಮ್ಲಕ್ಕಿ ಏಕಾದಶಿ ಅಂದ್ರೆ ಏನು, ಅದ್ರದ ಮಹಿಮೆ ಏನು ಅಂತ. ಇದು ಬ್ರಹ್ಮಾಂಡ ಪುರಾಣದಿಂದ ಬಂದಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ಇತ್ತು ಇದು. ಅಲ್ಲಿ ಏನಾಯ್ತು ಅಂತಂದ್ರೆ ಒಬ್ರು ರಾಜ ಇದ್ರು. ಆ ರಾಜ ಅವನ ಕಿಂಗ್ಡಮ್ ತುಂಬಾ ಫ್ಲರಿಶಿಂಗ್ ಇತ್ತು. ತುಂಬಾ ಚೆನ್ನಾಗಿ ಅವರ ಸಬ್ಜೆಕ್ಟ್ಸ್ ನೆಲ್ಲ ನೋಡ್ಕೊಂತಾ ಇದ್ರು. ಅಲ್ಲಿ ಒಬ್ರು ಹಂಟರು ಅವರು ಕಾಡು ಹೋದಾಗ ಒಬ್ರು ಹಂಟರು ನೋಡ್ತಾರೆ ಅವರು ಏಕಾದಶಿ ಫಾಲೋ ಮಾಡ್ತಾ ಇರೋದನ್ನ. ಅದನ್ನ ನೋಡಿ ಏನಿದು ಒಂದು ಯಾವ್ದೋ ಒಂದು ಪದ್ಧತಿ ಮಾಡ್ತಾ ಇದಾರೆ ಅಂತ ಅವರು ಅಲ್ಲಿ ದೂರದಿಂದ ನೋಡಿ ಅದನ್ನ ಫಾಲೋ ಮಾಡ್ತಾರೆ. ಅವ್ರುನು ಅವತ್ತು ಜಾಗರಣೆ ಇದ್ದು